ರಾಧಿಕಾ ನಮ್ಮ ಮಗಳು ಅಂತ ಹಾರಾಡ್ತಾ ಇದ್ದಾರಲ್ಲ, ಕೈಯಲ್ಲೇ ನನ್ನ ಮಗುನ ಎತ್ಕೊಂಡಿದ್ದೆ. ನಿಜವಾದ ಅಪ್ಪ ಅಮ್ಮ ಆಗಿದ್ದಿದ್ರೆ ಮೊಮ್ಮಗುನ ಒಂದ್ಸಲ ನೋಡ್ಬೇಕು ಅಂತನಾದ್ರೂ ಆಸೆ ಪಡ್ತಿರ್ಲಿಲ್ವಾ? ಅವ್ರು ಮಾಡ್ತಿರೋ ನಾಟಕ ನನಗೆ ಅರ್ಥ ಆಗ್ತಿದೆ, ನಿಮಗ ಅರ್ಥ ಆಗ್ತಿಲ್ವಾ ಅಮ್ಮ? ಅವ್ರು ಹೇಳ್ತಾ ಇರೋದು ಸುಳ್ಳೆ ಆಗಿದ್ರೆ ನಿನ್ ಸುದ್ದಿಗೆ ಬಂದ ತಪ್ಪಿಗೆ ಅವ್ರು ಎಂತ ಶಿಕ್ಷೆ ಅನುಭವಿಸ್ತಾರೆ ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ. ಸೂರ್ಯಕಾಂತ್ ದೇಸಾಯಿಗಳ ದಾನ ಧರ್ಮ ಒಳ್ಳೆತನ ಕ್ಷಮೆ ಇಷ್ಟನ್ನೇ ನೋಡಿದ್ದಾರೆ ಜನ. ಅವ್ರ ಕೋಪನ ಇನ್ನೂ ಯಾರು ನೋಡಿಲ್ಲ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಎಲ್ಲ ತಯಾರಾಗಿದೆ, ಪುರೋಹಿತರು ಕಾಯ್ತಾ ಇದ್ದಾರೆ. ಚಂದ್ರು ಎಲ್ಲಿ ಕಾಣಿಸ್ತಾ ಇಲ್ಲ? ಅವರು ಅವಾಗ್ಲೇ ಬಂದ್ರು, ಒಳಗಡೆ ಇದ್ದಾರೆ. ತುಂಬಾ ಜನ ಕರೆದಿದ್ವಿ, ಒಬ್ರು ಕಾಣಿಸ್ತಾ ಇಲ್ವಲ್ಲ? ಯಜಮಾನ್ರೆ, ನಿಮ್ಮ ಮಾತು ಅಂದ್ರೆ ಬರ್ದೇ ಇರ್ತಾರ? ಎಲ್ರು ಬೆಳಗ್ಗೆಯಿಂದ ಬರ್ತಾನೆ ಇದ್ದಾರೆ. ಇಲ್ಲಿ ಜನ ಗುಂಪು ಸೇರಿದ್ರೆ ದೇವಸ್ಥಾನ ಸಮಿತಿಯವರು ಗಲಾಟೆ ಮಾಡ್ತಾರೆ. ಅದಕ್ಕೆ ಎಲ್ರು ಅಲ್ಲಿದ್ದಾರೆ. ಅಲ್ಲೇ ಪೆಂಡಾಲು ಹಾಕ್ತಿದ್ದೀನಿ, ಊಟದ ವ್ಯವಸ್ಥೆನೂ ಅಲ್ಲೇ ಮಾಡಿದ್ದೀನಿ. ಬನ್ನಿ. ಒಳ್ಳೇದೇ, ಬನ್ನಿ ಬನ್ನಿ ಹೋಗೋಣ, ನಡೀರಿ. ಯಾಕಣ್ಣ ಇಷ್ಟ ತಡ ಮಾಡ್ಬಿಟ್ರೆ? ಹೊರಡೋ ಸಮಯಕ್ಕೆ ಸರಿಯಾಗಿ ಯಾರೋ ಬಂದ್ಬಿಟ್ರಪ್ಪ, ತಡ ಆಯ್ತು. ಇನ್ನು ತಡ ಮಾಡೋದು ಬೇಡ, ಬನ್ನಿ. ನಮಸ್ಕಾರ. ನಾಮಕರಣ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ದೇವರ ದರ್ಶನ ಮಾಡ್ಕೊಂಡು ಆಮೇಲೆ ಬನ್ನಿ. ಒಳ್ಳೆ ಸರ್, ಒಳ್ಳೆದು ರೀ. ಮಗು ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಬಿಡೋಣ. ಬನ್ನಿ ಬನ್ನಿ. ಯಾರದ್ದಿ ನಾಮಕರಣ?
ನಮ್ಮ ಆಶ್ರಮದ ಹುಡುಗಿನೇ ರಾಧಿಕಾ ಅಂತ. ಅವಳು ಮಗುವಿಂದೇ ನಾಮಕರಣ. ಪಾಪ ತುಂಬ ಒಳ್ಳೆ ಹುಡುಗಿ. ನಾವು ಬರಲೇಬೇಕು ಅಂತ ತುಂಬ ಕೇಳ್ಕೊಂಡಿದ್ದಾಳೆ. ಕೃಷ್ಣನ್ನ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಿರೋದು ಒಳ್ಳೆಯದೇ ಆಯಿತು. ನನಗನ್ಸೋ ಪ್ರಕಾರ ಈ ಟ್ರೀಟ್ಮೆಂಟು ಕೃಷ್ಣ ಮರ್ತೋಗಿರೋ ಹಳೆ ನೆನಪುಗಳೆಲ್ಲ ವಾಪಸ್ ಬರೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಕೃಷ್ಣ ಹೊರಗಡೆ ನೋಡ್ತಾ ಇದೀಯಾ? ನೋಡು, ಹಾಗೇ ನೋಡ್ತಿರೋ. ಈ ಪ್ರಕೃತಿ ಎಂತ ಜಾದೂ ಮಾಡುತ್ತೆ, ಎಂತೆಂತ ರೋಗಗಳಿಗೂ ಪರಿಹಾರ ನೀಡುತ್ತೆ. ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರಕ್ಷೋ ಅರಿಷ್ಟನೇಮಿ ವೆಂಕಟೇಶ್ ಮೂರ್ತಿಗಳೇ, ನೀವೇನಿಲ್ಲಿ? ಅದು ದಾರಿಗೆ ಅಡ್ಡವಾಗಿ ನಿಂತ್ಕೊಂಡು ಇದೇನು ತಮಾಷೆ? ತಮಾಷೆ ಮಾಡ್ತಾ ಇರೋದು ನಾವಲ್ಲ ಗುರುಗಳೇ. ಇಲ್ಲಿ ಎಲ್ಲರೂ ಸೇರ್ಕೊಂಡು ನಮ್ಮನ್ನ ತಮಾಷೆ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಎಂಥದ್ದು ಅಂತ ಇಲ್ಲಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಗುರುಗಳೇ, ನೀವು ಧರ್ಮಿಷ್ಠರು, ಸತ್ಯವಂತರು. ನೀವೇ ಕೈ ಬಿಟ್ರೆ ನಾವೇನ್ ಮಾಡ್ಬೇಕು ನೀವೇ ಹೇಳಿ. ಆಯ್ತು, ನಿಮ್ಮ ವಿಷಯನ ನೀವು ಹೇಳಿದ್ದೀರಿ. ಸ್ವಲ್ಪ ತಡೀರಿ, ಈ ನಾಮಕರಣ ಮುಗಿದೋಗ್ಲಿ, ಆಮೇಲೆ ನಾನೇ ದೇಸಾಯಿಗಳ ಹತ್ರ ಮಾತಾಡ್ತೀನಿ. ಅಲ್ಲ ಗುರುಗಳೇ, ಆ ದೇಸಾಯಿಗಳ ಹತ್ರ ಮಾತಾಡೋದೇನಿದೆ? ರಾಧಿಕಾ ನಮ್ಮ ಮಗಳು, ನಮ್ಮ ಜೊತೆ ಕಳಿಸ್ಕೊಡಿ. ನೀವೇನೋ ರಾಧಿಕಾನ ನಿಮ್ಮ ಮಗಳು ಅಂತ ಹೇಳ್ತಿದ್ರಿ, ಆದರೆ ರಾಧಿಕಾ ಆ ಮಾತನ್ನು ಒಪ್ಕೊಳ್ತಿಲ್ಲಲ್ಲ ಮೂರ್ತಿಗಳೇ. ಆಯ್ತು, ರಾಧಿಕಾನ ಹತ್ರ ನಾನು ಮಾತಾಡ್ತೀನಿ. ಈ ನಾಮಕರಣ ಮಾತ್ರ ಒಂದು ಮುಗಿದೋಗ್ಲಿ. ನಾಮಕರಣ ಮಾಡೋದು ಯಾರು ಗುರುಗಳೇ? ನನ್ನ ಮಗಳು ಗಂಡ ಅಂದ್ರೆ ನನ್ನ ಅಳಿಯ ವಿಶಾಲ್ ಭಾರದ್ವಾಜ್. ಅವರು ಮಗುಗೆ ನಾಮಕರಣ ಮಾಡಿಸ್ಬೇಕು. ನಾಮಕರಣ ಮಾಡಿಸೋ ಅಧಿಕಾರ ಆ ದೇಸಾಯಿಗಳಿಗೆ ಯಾರು ಕೊಟ್ಟಿದ್ದು ಗುರುಗಳೇ? ನಮ್ಮ ಅಳಿಯಂತ್ರಿಗೆ ಈ ವಿಷಯ ಗೊತ್ತಾದ್ರೆ ತುಂಬಾ ನೊಂದ್ಕೊಂಡ್ಬಿಡ್ತಾರೆ. ಅವ್ರ ಮಗುನ ಹೆಂಡತಿನ ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ದಯವಿಟ್ಟು ಮಗುನ ನಮ್ಮ ಮಗಳನ್ನ ನಮ್ಮ ಜೊತೆ ಕಳಿಸ್ಕೊಟ್ಬಿಟ್ಟಿ ಗುರುಗಳೇ. ವಿಶಾಲ್ ಭಾರದ್ವಾಜ್ ಅಂತ ನೀವು ಹೇಳ್ತಿರೋ ನಿಮ್ಮಳಿಯ ಈಗೆಲ್ಲಿದ್ದಾರೆ? ನಮ್ಮೂರಲ್ಲಿ ಮನೇಲಿದ್ದಾರೆ. ಅಲ್ಲ ಗುರುಗಳೇ, ಎಲ್ಲರೂ ಊರ್ ಬಿಟ್ಟು ಬಂದ್ಬಿಟ್ರೆ ಅಲ್ಲಿನ ವ್ಯವಹಾರಗಳನ್ನ ನೋಡ್ಕೊಳ್ಳೋದು ಯಾರು ಗುರುಗಳೇ? ದಯವಿಟ್ಟು ಅರ್ಥ ಮಾಡ್ಕೊ. ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗೋದಕ್ಕೆ ಇಷ್ಟೊಂದು ಕೇಳ್ಕೋಬೇಕು? ರಾಧಿಕಾಗೆ ನಮ್ಮ ಮೇಲೆ ಕೋಪ ಇದೆ ಗುರುಗಳೇ. ಅದಕ್ಕೆ ಅವಳು ನಾವ್ಯಾರು ಗೊತ್ತೇ ಇಲ್ಲ ಅಂತ ಸುಳ್ಳು ಹೇಳ್ತಿದ್ದಾಳೆ. ನೀವೇ ಹೇಳಿ ಗುರುಗಳೇ, ಅವಳು ಸುಳ್ಳು ಹೇಳಿದ ಮಾತ್ರಕ್ಕೆ ಅಪ್ಪ ಮಗಳ ಸಂಬಂಧ ಮುಗ್ದೋಗುತ್ತಾ? ದೇವ್ರ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಮಗಳನ್ನ ನಮ್ಮ ಜೊತೆ ಕಳಿಸದೆ ಹೋದ್ರೆ ನಾವು ನೇನಾಕೊಂಡು ಪ್ರಾಣ ಬಿಟ್ಬಿಡ್ತೀವಿ. ಆಮೇಲೆ ನಮ್ಮ ಪ್ರಾಣಕ್ಕೆ ನೀವೇ ಜವಾಬ್ದಾರರು. ದಯವಿಟ್ಟು ನಮ್ಮ ಮಗಳನ್ನ ಕಳಿಸ್ಕೊಟ್ಬಿಡಿ. ಕೃಷ್ಣ ಕೃಷ್ಣ, ಹೇಳಿ ತಾಯಿ, ಹೇಳಿ. ಇದೆಂಥ ವಿಷಮ ಪರಿಸ್ಥಿತಿ. ನೀವು ಇಲ್ಲಿಗೆ ಬರೋಕ್ ಮುಂಚೆ ಪೊಲೀಸರ ಹತ್ರ ಹೋಗಿದ್ದೀರಾ? ಕಂಪ್ಲೇಂಟ್ ಏನಾದರೂ ಮಾಡಿದ್ರಾ? ಅದ್ರ ಕಾಪಿ ಏನಾದರೂ ನಿಮ್ಮ ಹತ್ರ ಇದೆಯಾ? ಅಯ್ಯೋ, ಎಲ್ಲಾದ್ರೂ ಉಂಟೆ. ಇದು ನಮ್ಮ ಮರ್ಯಾದೆ ಪ್ರಶ್ನೆ ಅಲ್ವಾ ಗುರುಗಳೇ? ವೆಂಕಟೇಶ್ ಮೂರ್ತಿ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂದ್ರೆ
ಊರ್ ಜನರ ಬಾಯಲ್ಲಿ ನಮ್ಮ ಮರ್ಯಾದೆ ಏನಾಗುತ್ತೆ? ದಯವಿಟ್ಟು ಪೊಲೀಸ್ ವಿಚಾರ ಮಾತ್ರ ಎತ್ಬೇಡಿ. ನೀವೇನಾದ್ರೂ ಮಾಡಿ ಈ ನಾಮಕರಣ ನಿಲ್ಸಿ. ಮಗುನ ನಮ್ಮ ಮಗಳನ್ನ ನಮ್ಮ ಜೊತೆ ಕಳ್ಸ್ಕೊಡಿ ಅಂತ ಅವ್ರಿಗೆ ಹೇಳಿ ಗುರುಗಳೇ. ಗುರುಗಳೇ, ಇಷ್ಟಕ್ಕೂ ಮೀರಿ ನಾಮಕರಣ ನಡೆದ್ರೆ ನಡೆಯೋದು ನಾಮಕರಣ ಅಲ್ಲ ಗುರುಗಳೇ, ನನ್ನ ತಿಥಿ. ಆ ದೇಸಾಯಿಗಳ ಮನೆಗೆ ಹೋದ್ರೆ ನಮ್ಮ ಮಾತು ಕೇಳಲ್ಲ, ನಿಮ್ಮ ಹತ್ರ ಬಂದ್ರೆ ನೀವು ನಮ್ಮ ಮಾತು ಕೇಳಲ್ಲ. ನಾವೆಲ್ಲಿ ಹೋಗ್ತಾ ಇರೋಣ? ಮೂರ್ತಿಗಳೇ, ಈಗ ಮಾತು ಸಾಕು. ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ರೆ ನಮಗೆ ಹೋಗೋದಕ್ಕೆ ದಾರಿ ಬಿಡಿ. ಇದೊಂದಿನ ತಡೀರಿ, ನಾನು ಮಾತಾಡಿ ಇತ್ಯರ್ಥ ಮಾಡ್ತೀನಿ. ನನಗೆ ನಾಮಕರಣಕ್ಕೋಸ್ಕರ ಕಾಯ್ತಾ ಇದ್ದಾರೆ, ನಾನು ಇನ್ನು ಹೊರಡ್ತೀನಿ. ಗುರುಗಳೇ, ಗುರುಗಳೇ, ನಾವು ನಿಮ್ಮನ್ನೇ ನಂಬಿದ್ದೀವಿ ಗುರುಗಳೇ, ನಮಗೆ ದ್ರೋಹ ಮಾಡಬೇಡಿ. ನಮ್ಮ ಪ್ರಾಣ ನಿಮ್ಮ ಕೈಲಿದೆ ಗುರುಗಳೇ, ನಮ್ಮ ಕೈ ಬಿಡಬೇಡಿ ಗುರುಗಳೇ, ನಮ್ಮ ಕೈ ಬಿಡಬೇಡಿ ಗುರುಗಳೇ. ಏನಾದರೂ ಇತ್ಯರ್ಥ ಮಾಡಿ ಗುರುಗಳೇ, ನಮ್ಮ ಮಗಳನ್ನ ನಮ್ಗೆ ಕಳ್ಸ್ಕೊಡಿ ಗುರುಗಳೇ, ಕಳಿಸ್ಕೊಡಿ ಗುರುಗಳೇ, ಏನಾದ್ರೂ ಮಾಡಿ ಗುರುಗಳೇ, ಗುರುಗಳೇ, ಗುರುಗಳೇ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ ಅದನ್ನ. ಇವತ್ತು ನನ್ನ ಮಗುಗೆ ನಾಮಕರಣ. ನನ್ನ ವಿಶ್ವ ಇರಬೇಕಾಗಿತ್ತು, ಹೆಸರನ್ನ ನನ್ನ ವಿಶ್ವನೇ ಇಡಬೇಕಾಗಿತ್ತು. ಆದ್ರೆ ಅವರೇ ಇಲ್ವಲ್ಲ. ನಾನು ಕೊಡೋ ಟ್ರೀಟ್ಮೆಂಟು ದೇವ್ರ ದಯೆಯಿಂದ ಸಾಮಾನ್ಯವಾಗಿ ಸ್ಟೈಲ್ ಆಗಲ್ಲ ಗುರುಜಿ. ನನ್ನ ಪ್ರಕಾರ ಕೃಷ್ಣನಿಗೆ ಹಳೆ ನೆನಪುಗಳು ಖಂಡಿತ ಬರುತ್ತೆ. ಕೃಷ್ಣ ಕೃಷ್ಣ, ಭಗವಂತನ ಕರುಣೆಯಿಂದ ಹಾಗೇ ಆಗಲಿ. ಒಟ್ಟಿನಲ್ಲಿ ಅವರವರ ಬದುಕು ಅವರವರಿಗೆ ಮರಳಿ ಸಿಗುವಂತಾಗಲಿ. ಗುರುಜಿ, ಕೃಷ್ಣನ್ಗೆ ಏನೋ ಫ್ಲಾಶ್ ಆಗಿದೆ, ಅದಕ್ಕೆ ಅವನೇನೋ ಶಬ್ದ ಮಾಡ್ತಾ ಇದ್ದಾನೆ. ಡ್ರೈವರ್, ಗಾಡಿ ನಿಲ್ಲಿಸಿ. ರಾಧಿಕಾ, ಮಗುಗೆ ಮಾಡ್ತಿರೋ ಮೊದಲನೇ ಶಾಸ್ತ್ರ ಇದು. ಇದು ನಡೀಸೋ ಇಲ್ವೋ ಅಂತ ನಿನಗೆ ಆತಂಕ ಆಗ್ತಿತ್ತಲ್ವಾ? ಈಗ ನೋಡು, ನೀನು ಅನ್ಕೊಂಡು ಹಾಗೆ ಇಲ್ಲ ಅನ್ನೋ ಸರಾಗವಾಗೇ ನಡೀತಾ ಇದೆ. ಈಗ ಸಮಾಧಾನನಾ?
ಸರಾಗವಾಗಿ ನಡೀತಿದೆ ಅನ್ನೋದೇನೋ ನಿಜ, ಆದ್ರೆ ನಾನು ಅನ್ಕೊಂಡ ಹಾಗಲ್ಲ ಅಷ್ಟೇ. ಯಾಕೆ? ನೀನೇನು ಅನ್ಕೊಂಡಿದ್ದೆ? ನಾಮಕರಣ ಸಮಯಕ್ಕಾದ್ರೂ ನನ್ನ ವಿಷು ಬಂದೇ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ನನ್ನ ಮಗುಗೆ ಅವರೇ ಹೆಸರಿಡ್ತಾರೆ ಅಂತ ಆಸೆ ಪಟ್ಟಿದ್ದೆ, ಆದ್ರೆ ಅವ್ರು ಬರಲೇ ಇಲ್ಲ. ಗುರುಜಿ, ಈ ಪ್ರದೇಶಕ್ಕೆ ಬರ್ತಿದ್ದಂಗೆ ಕೃಷ್ಣನ ವರ್ತನಲ್ಲಿ ಬದಲಾವಣೆ ಕಾಣ್ತಾ ಇದೆ. ನನಗನ್ಸುತ್ತೆ ಕೃಷ್ಣನ್ ಇಲ್ಲೇ ಇಳಿಸ್ಕೊಂಡು ಇಲ್ಲೆಲ್ಲ ಸ್ವಲ್ಪ ಓಡಾಡಿಸಿದ್ರೆ ಏನಾನ ಪ್ರಯೋಜನ ಸಿಗ್ಬೋದು ಅಂತ. ಕೃಷ್ಣ ಕೃಷ್ಣ, ಡಾಕ್ಟರ್ ನಿಮ್ಗೆ ಹಾಗನ್ನಿಸ್ತಾ ಇದ್ರೆ ಹಾಗೆ ಮಾಡಿ. ಕೃಷ್ಣನ ನೆನಪುಗಳು ಮರುಕಳಿಸುತ್ತೆ ಅಂದರೆ ಅದಕ್ಕೆ ನೀವು ಯಾವ ಚಿಕಿತ್ಸೆ ಮಾಡೋದಕ್ಕೂ ಹಿಂಜರಿಯೋದು ಬೇಡ. ಡಾಕ್ಟರ್, ನೀವೊಂದು ಕೆಲಸ ಮಾಡಿ, ನೀವಿಲ್ಲೇ ಇಟ್ಕೊಂಡು ನಿಮ್ಮ ಕೆಲಸ ಮುಂದುವರಿಸಿ. ನನಗೆ ನಾಮಕರಣಗೋಸ್ಕರ ಕಾಯ್ತಾ ಇದ್ದಾರೆ, ನಾನು ಹೊರಡ್ತೀನಿ. ಸರಿ ಗುರುಜಿ, ಆಗ ಆಶ್ರಮಕ್ಕೆ ಹೋಗೋದು ಹೇಗೆ? ಅದ್ರ ಚಿಂತೆ ನಿಮಗೆ ಬೇಡ. ನಮ್ಮ ಕಾರ್ಗಳು ಬರ್ತಾ ಇರ್ತವೆ, ಅವ್ರಿಗೆ ನಾನು ಹೇಳ್ತೀನಿ. ಅವರೇ ನಿಮ್ಮನ್ನು ನಾಮಕರಣಕ್ಕೆ ಕರ್ಕೊಂಡು ಬರ್ತಾರೆ. ಜೊತೆಗೆ ಕೃಷ್ಣನೂ ಬರಲಿ, ಅವನು ನೋಡಲಿ, ಆಮೇಲೆ ನಾವು ಆಶ್ರಮಕ್ಕೆ ಹೊರಡೋಣ. ಸರಿ ಗುರುಜಿ. ಚಕ್ರೆ, ಮಗುವಿಗೆ ಸ್ವಲ್ಪ ತೀರ್ಥ ಪ್ರೋಕ್ಷಣೆ ಮಾಡಿ, ಎಲ್ಲ ದೃಷ್ಟಿ ದೋಷ ಎಲ್ಲ ಪರಿಹಾರ ಆಗ್ಬೇಕು. ಆಯ್ತು. ಕಂಟಕಗಳು ತುಂಬಾ ಇವೆ. ಆಕಾಶದಲ್ಲಿ ಒಂದರ ಹಿಂದೆ ಒಂದು ಬರೋ ಮೋಡಗಳ ಥರ ಕಂಟಕಗಳು ಒಂದರ ಹಿಂದೆ ಒಂದು ಬರೋಕೆ ಕಾಯ್ತಿದೆ. ಕಂಟಕಗಳನ್ನ ಮುಂದೆ ಹಾಕಬಹುದು, ತಪ್ಪಿಸೋಕ್ ಸಾಧ್ಯ ಇಲ್ಲ. ಅದು ನನ್ನ ತೀರ್ಮಾನ ಅಲ್ಲ. ಕಷ್ಟ ರಾಧಿಕಾಗೆ ತಪ್ಪದ ಮೇಲೆ ಅವಳಿಗೆ ಹತ್ತಿರವಾದ ಇನ್ಯಾರಿಗಾದರೂ ಆ ಕಷ್ಟ ಬರಬಹುದು. ಸ್ವಲ್ಪ ದಿನ ಅದನ್ನ ಅನುಭವಿಸಲೇಬೇಕು. ರಾಧಿಕಾ, ಏನಾಯ್ತಮ್ಮ? ಏನೂ ಇಲ್ಲ ಅಮ್ಮ. Thank you.
ವಿಶು ನನಗೋಸ್ಕರ ಅಂತ ಕೊಟ್ಟಿರೋ ಉಡುಗೊರೆ ಈ ಕಂದ. ಇದಕ್ಕೆ ವಿಶು ಇಲ್ದೆ ನಾನೊಬ್ಳೆ ಹೆಸರಿಡೋ ಸಂದರ್ಭ ಬಂದ್ಬಿಡ್ತಲ್ಲ. ದೇವ್ರೆ, ಈಗಲೂ ಏನಾದ್ರೂ ಒಂದು ಪವಾಡ ಆಗ್ಬಾರ್ದಾ? ವಿಶು ಹೇಗಾದ್ರೂ ಎಲ್ಲ ಇದ್ರೂ ಬಂದ್ಬಿಡ್ಬಾರ್ದಾ?